ಇದೇನಪ್ಪ ಇದು, ಅತ್ತೆ ಹಿಂಗೆ ಹೇಳ್ಬಿಟ್ಟು ಹೋಗ್ಬಿಟ್ರು. ಅಲ್ಲ, ಅತ್ತೆ ಬೇರೆ ಅವ್ನಿಗೆ ಫೋನ್ ಮಾಡು ಅಂತ ಹೇಳ್ತವ್ರೆ. ಇವ್ನು ನಾಳೆ ಏನಾರ ಬಂದು ಪೊಳ್ಳಾಗಿ ಮಾತಾಡಿ ಎಲ್ಲ ಹಾಳು ಮಾಡಿಟ್ರೆ ಏನು ಮಾಡೋದು? ಇನ್ನು ಕರ್ಸಿಲ್ಲ ಅಂದರೆ ಯಾವುದು ಸರಿ ಹೋಗಲ್ಲ. ಕರ್ಸಿದ್ರೆ ಮದುವೆ ಏನಾನ ಆಯ್ತದೇನೋ ನೋಡಬೇಕು. ಏನು ಮಾಡೋದಪ್ಪ ದೇವ್ರೇ, ಇವ್ನಿಗೆ ಬರೋಕ್ಕೆ ಕೇಳೋದ ಬೇಡ ಅನ್ನೋದು ಏನು ಮಾಡೋದು ಅಂತಲೇ ಗೊತ್ತಾಗ್ತಿಲ್ಲಲ್ಲಪ್ಪ. ಇರಲಿ, ಯಾವುದಕ್ಕೂ ಒಂದು ಫೋನ್ ಮಾಡೋಣ. ಹಲೋ ಹೇಳು ವಾಣಿ, ಏನು ಮಾಡ್ತಾ ಇದೀಯೇ? ಏನು ಅಪರೂಪಕ್ಕೆ ನನ್ನ ನೆನ್ಸ್ಕೊಂಡು ಫೋನ್ ಮಾಡಿಬಿಟ್ಟಿದ್ಯಾ? ಯಾವಾಗಲೂ ನಾನೇ ಮಾಡಬೇಕಾಗಿತ್ತು, ಇವತ್ತೇ ನೀನೇ ಮಾಡಿದ್ಯಾ ಫೋನ್ನ? ಏನು ಮಾಡೋದು, ನಿನ್ನನ್ನು ಲವ್ ಮಾಡಿ ನೋಡಲೆ ಪಜ್ಜಿ ಬಿತ್ತಿ ಬಂದೈತೆ ನನಗೆ. ಯಾಕೆ ಚಿನ್ನಿ, ಏನೈತೆ? ಅಯ್ಯ ನಿನ್ನ ಚಿನ್ನಿ ಮನೆ ಹಾಳಾಗೋಗ. ನೀನು ನೋಡಿದ್ರೆ ಒಳ್ಳೆ ಕಾಮಿಡಿ ಪೀಸ್ ಹಂಗೆ ಆಡ್ತೀಯ. ನಮ್ಮ ಅಕ್ಕ ನೋಡಿದ್ರೆ ಇವನು ಯಾವನ ಚೈಲ್ಡ್ ಚಪಾತಿನ ಲವ್ ಮಾಡಿದ್ಯಲ್ಲೇ ಅಂತಾಳೆ. ನಮ್ಮ ಅತ್ತೆ ನೋಡಿದ್ರೆ ಹುಡ್ಗನ್ ಕರ್ಸು ಅಂತಾಳೆ. ನಾನು ಏನು ಮಾಡ್ಕೊಂಡು ಸಾಯ್ಲಿ? ಏನೋ ನಿಮ್ಮತ್ತೆ ಹುಡ್ಗನ್ ಕರ್ಸು ಅಂದ್ರ? ಹ್ಞೂ, ನಮ್ಮತ್ತೆ ನೋಡ್ಬೇಕಂತೆ. ನಾಳೆ ಬೆಳಿಗ್ಗೆ ಬಾ ಮನೆ ಹತ್ರ. ಓಹೋ, ಹಂಗಾದ್ರೆ ನಮ್ಮ ಮದುವೆ ಫಿಕ್ಸು? ಅಯ್ಯೋ, ಪಿಕ್ಸ್ ಆತೈತೋ ಇಲ್ಲ ಕಿಸ್ಕೊಂಡು ಹೋಗ್ತೈತೋ ಯಾರಿಗೆ ಗೊತ್ತು. ನೀನು ಬರೋದು ಬಾ. ನೋಡು, ಇವಾಗಲೇ ಹೇಳಿದ್ದೀನಿ, ನಾಳೆ ನಾವು ಒಂಚೂರು ಗಂಭೀರವಾಗಿರು. ನಮ್ಮ ಅಕ್ಕನ ಜೊತೆ ಒಳ್ಳೆ ಮೆಂಟ್ಲಂಗೆ ಮಾತಾಡ್ದಲ್ಲ, ಹಂಗೆ ಮಾತಾಡಬೇಡ. ನಮ್ಮ ಅತ್ತೆ ಶಾನೆ ಸೂಕ್ಷ್ಮ. ಒಂದು ಮಾತಲ್ಲೇ ಇವ್ರು ಎಂಥವ್ರು ಅಂದ್ಕೊಂಡು ಹಿಡಿದು ಬರ್ತಾರೆ. ಹಾಂ, ನೋಡ್ತಾ ಇರು ಚಿನ್ನ. ನಾನು ಮಾತಾಡೋದು ಶೈಲಿ ನೋಡಿದ್ರೆ ನಿಮ್ಮತ್ತೆ ಹಂಗೆ ಕುಣಿದು ಕುಪ್ಪಳಿಸ್ಕೊಂಡು ನಿನ್ನನ್ನು ಕೊಟ್ಬಿಡ್ಬೇಕು. ಅಯ್ಯೋ, ಅವ್ರು ಕುಣಿತಾರೋ ಇಲ್ಲ ನನ್ನೇ ಕುಣಿಸ್ತಾರೋ ದೇವ್ರಿಗೆ ಗೊತ್ತು. ನಿನ್ನನ್ನು ಲವ್ ಮಾಡಿ ನನ್ನ ಲೈಫೇ ಬರ್ಬಾದಾಗೋಗೈತೆ. ಇದ್ಯಾಕೆ ಚಿನ್ನ ಹಿಂಗಂತೀಯ? ಮತ್ತಿನ್ನೇನು, ನಿಮ್ಮ ಅಪ್ಪ ನೋಡಿದ್ರೆ MLA, ನೀನು ನೋಡಿದ್ರೆ ಹಿಂಗಾಡ್ತೀಯ. ನಿಮ್ಮ ಅಪ್ಪ ನಿಜವಾಗ್ಲೂ ಈ ಮದುವೆ ಒಪ್ತಾರಾ? ಹಾಂ, ನನ್ನ ಇಷ್ಟನೇ ನಮ್ಮ ಅಪ್ಪನ ಇಷ್ಟ ಕಣೆ. ನಾನು ಯಾರನ್ನು ಹ್ಞೂ ಅಂದರೆ ಅವ್ರನ್ನ ಮದುವೆ ಮಾಡಿಸ್ತಾರೆ ನಮ್ಮ ಅಪ್ಪ ನನ್ಕ. ಏನಪ್ಪ ದೇವ್ರಿಗೆ ಗೊತ್ತು. ಆಮೇಲೆ ಇನ್ನೇನೇನು ಹೇಳಿದ್ರು? ಅವರು ಏನಾನ ಹೇಳಲಿ, ನೀನು ಮೊದಲು ನಾಳೆ ನೀಟಾಗಿ ಬರೋದು ಕಲ್ತ್ಕ. ಅಯ್ಯೋ, ಸ್ನಾನ ಮಾಡ್ಕೊಂಡೆ ಬರ್ತೀನಿ ಚಿನ್ನ. ನಿನ್ನ ನೀಟಾಗಂದ್ರೆ ಸ್ವಲ್ಪ ಡೀಸೆಂಟಾಗಿ ಒಳ್ಳೆ ಹುಡುಗನ ಥರ ನಡ್ಕ ಅಂತ ಹೇಳಿದ್ದು. ಓಹೋ, ಅದಾ? ಸರಿ ಬಿಡು, ನೀನು ಹೇಳೋದೇ ಬೇಡ. ನಾಳೆ ನೋಡ್ತಾ ಇರು ನಾನು ಹೆಂಗೆ ಬರ್ತೀನಿ ಅಂತ. ನಿಮ್ಮ ಅತ್ತೆ, ನಿಮ್ಮ ಅಮ್ಮ, ನಿಮ್ಮ ಅಕ್ಕ ಎಲ್ಲರೂ ಒಪ್ಕೊಂಡು ನೀನು ನಾಳೆನೇ ನಾನು ಮದುವೆ ಮಾಡಿಸ್ಕೊಟ್ಬಿಡ್ಬೇಕು ನನ್ನ. ಹಂಗೆ ಮಾಡ್ತೀನಿ. ಅದೇನು ಮಾಡ್ತೀವೋ ಏನೋ. ನಾಳೆ ಬಾ ಬೆಳಗ್ಗೆ. ಹ್ಞೂ ಸರಿ, ಹೇಳು, ನಾಳೆ ಬರ್ತೀನಂತೆ. ಮರುದಿನ ಬೆಳಿಗ್ಗೆ. ಇದ್ಯಾಕೆ ಅಮ್ಮಯ್ಯ ಬಾಲ ಸುಟ್ಟಿರಬೇಕಂಗೆ ಆ ಕಡೆಯಿಂದ ಈ ಕಡೆಗೆ ಈ ಕಡೆಯಿಂದ ಆ ಕಡೆಗೆ ಓಡಾಡ್ತಿದ್ಯಾ? ಅಯ್ಯೋ ಅಕ್ಕ, ಅವ್ನು ನೆನ್ನೆ ಫೋನ್ ಮಾಡಿದ್ನಿ, ಇನ್ನೂ ಬರಿಲ್ಲ. ಅದಕ್ಕೆ ನೋಡ್ತಾ ಇದ್ದೀನಿ. ನಾನು ಹೇಳ್ದೆ ಆ ಹುಡುಗ ಸರಿ ಹೋಗಲ್ಲ ಅಮ್ಮಯ್ಯ, ಪೊಳ್ಳು ಹುಡುಗ ನಂಗೆ ಕಾಣ್ತಾನೆ, ಬೇಡ ಅಂತ. ಅಯ್ಯೋ ಸುಮ್ಮನೆ ಇರಕ್ಕ, ನೀನು ಇನ್ನೂ ಏನನ್ನ ಹೇಳಿ ಎದುರಿಸ್ಬೇಡ. ಅವನಂತವನಲ್ಲ. ಈಗಿನ ಕಾಲದಾಗೆ ಯಾರ್ಯಾರು ಎಂಥವ್ರು ಅಂತ ನಿನ್ಕಿಂತ ಚೆನ್ನಾಗಿ ನನಗೆ ಗೊತ್ತು. ನಿನಗೇನು ಗೊತ್ತೇಳು? ಇದೇನ್ರಮ್ಮಯ್ಯ ತಿರ್ಗಾ ಮಾತಾಡ್ಕೊಂಡು ನಿಂತ್ಕೊಂಡ್ಬಿಟ್ರಿ? ಎಲ್ಲೇ ಹುಡುಗ ಇನ್ನೂ ಬರಿಲ್ಲಲ್ಲ? ಅದು ಅದೇ ಫೋನ್ ಮಾಡಿದ್ದೀನತ್ತೆ, ಬರ್ತಾರಂತೆ. ಓ ಹೌದೇನೋ? ಬರಲಿ ಹೇಳು. ಆಗೋ ಅತ್ತೆ ಅಲ್ಲೇ ಬಂದ್ರಲ್ಲ. ಸಂದಾಗಿ ಅವನೇ ಹುಡುಗ. ನಮಸ್ಕಾರ ಕಣಮ್ಮ. ಹ್ಞೂ ಕಣಪ್ಪ, ನಮಸ್ಕಾರ. ಚೆನ್ನಾಗಿದ್ದೀನೋ? ಹ್ಞೂ ಕಣಮ್ಮ, ನಾನು ಚೆನ್ನಾಗಿದ್ದೀನಿ. ನೀವು ಹೆಂಗಿದ್ದೀರಾ? ಓ ಹಿಂಗಿದ್ದೀನಿ ನೋಡಪ್ಪ. ಇಲ್ಲೇ ನಿಂತ್ಬಿಟ್ಟಲ್ಲ, ಬಾ ಒಳಗಡೆ. ಇರ್ಲಿ ಬಿಡಿ ಅಮ್ಮ. ಬರೋದು ಹೋಗೋದು ಇನ್ನೇನು ಮುಂದೆ ಎಲ್ಲ ಇದ್ದಿದ್ದೆ ಅಲ್ಲ. ಮಾತಾಡಿ, ಅದೇನೋ ಮಾತಾಡಬೇಕು ಅಂತ ವಾಣಿ ಹೇಳಿದ್ಲು, ಮಾತಾಡಿ. ಇನ್ನೇನು ಇರ್ತೈತಪ್ಪ ಮಾತಾಡೋದು ಅಂದರೆ. ನಮ್ಮ ವಾಣಿ ಅಂದರೆ ನಿಂಗೆ ಇಷ್ಟನಾ? ಅಯ್ಯೋ, ಇಷ್ಟನಾ? ಇವಳು ಅಂದರೆ ನಂಗೆ ಪ್ರಾಣ ಕಣಮ್ಮ. ಅಲ್ಲ ಕಣಪ್ಪ, ನೀನು ನೋಡಿದ್ರೆ MLA ಮಗ, ನಿಮ್ಮ ಅಪ್ಪ ಒಪ್ತಾರೇನಪ್ಪ? ಅಯ್ಯೋ, ನಮ್ಮ ಅಪ್ಪನ ಒಪ್ಸೋ ಜವಾಬ್ದಾರಿ ನಮ್ಮದು. ನಿಮ್ಮ ಮನೆಯಿಂದ ಒಪ್ಪಿಗೆ ಕೊಟ್ಟರೆ ಸಾಕು ನನಗೆ. ಆದ್ರೂ MLA ಮನೆಯವರು ನಮ್ಮಂಥರ ಮನೆ ಸಂಬಂಧ ಬೆಳೆಸ್ತಾರೇನಪ್ಪ? ಅಮ್ಮ, ನಮ್ಮ ಅಪ್ಪನೂ ಬಡವನಿಂದ ಕಣಮ್ಮ MLA ಆಗಿರೋದು. MLA ಆಗಿಬಿಟ್ರೆ ನಾವು ತಿನ್ನೋದು ಅನ್ನನೇ, ನೀವು ತಿನ್ನೋದು ಅನ್ನನೇ. ಆದ್ರೂ ಒಂದು ಅಂತಸ್ತು, ನಮ್ಮಂತಸ್ತಕ್ಕೆ ತಕ್ಕಂತ ಹುಡುಗಿನ ತರಬೇಕು ಅನ್ನೋದು ಅವ್ರ ಮನಸ್ಸಲ್ಲಿ ಇದ್ದೇ ಇರ್ತೈತಲ್ಲಪ್ಪ. ಅದೆಲ್ಲ ನಾನು ನೋಡ್ಕೊಂತೀನಮ್ಮ. ನಿಮ್ಮ ಮನೆಯಿಂದ ಒಪ್ಪಿಗೆ ಕೊಡಿ ಸಾಕು ನನಗೆ. ನೀವೇನು ಚಿಂತೆ ಮಾಡಿಬಿಡಿ. ವಾಣಿನ ಬಂಗಾರದಂಗೆ ನೋಡ್ಕೊತೀನಿ ನಾನು. ನನ್ನ ಮೇಲೆ ನಂಬಿಕೆ ಇಡಿ ಅಷ್ಟೇ. ನೀನು ನೋಡಿದ್ರೆ ಒಳ್ಳೆ ಹುಡುಗನಂಗೆ ಕಾಣ್ತೀಯ, ಒಂಚೂರು ತಮಾಷೆ ಮಾತಾಡ್ತೀಯ, ಅದು ನಂಗೆ ನೆನ್ನೆನೆ ಗೊತ್ತಾಯ್ತು. ಆದ್ರೂ ನಮ್ಮ ಸೊಸೆ ಸ್ವಲ್ಪ ದಿಗಿಲು ಬಿದ್ದವಳೆ, ಹುಡುಗ ಬಾರಿ ಪೊಳ್ಳು ಅಂತ. ಗಾಂಭೀರ್ಯ ಎಲ್ಲ ಐತೆ. ಅಲ್ಲ ಕಣಪ್ಪ, MLA ಮಗ ಆಗಿ ಹಳ್ಳಿ ಭಾಷೆಯೆಲ್ಲ ಚೆನ್ನಾಗಿ ಮಾತಾಡ್ತೀಯಲ್ಲಪ್ಪ. ನಾನು ಹೇಳಿಲ್ಲೇನಮ್ಮ, ನಾವು ಬಡವರಿಂದನೇ ಅಷ್ಟು ಶ್ರೀಮಂತರಾಗಿರೋದು. ನಮ್ಮದು ಹಳ್ಳಿನೇ, ನಾವೇನು ಸಿಟಿನಾಗೆ ಹುಟ್ಟು ಬೆಳೆದಿಲ್ಲ. ನಮ್ಮ ಅಪ್ಪ ಅಮ್ಮ ಶಾನೆ ಒಳ್ಳೆಯವರು. ವಾಣಿನೂ ತುಂಬ ಒಳ್ಳೆಯವಳು. ನಮ್ಮ ಮನೆಗೆ ಹೊಂದ್ಕೊಂಡು ಹೋಗ್ತಾಳೆ ಅಂತಲೇ ನಾನು ಅವಳನ್ನ ಇಷ್ಟಪಟ್ಟಿರೋದು. ಅದು ಅಲ್ಲದೆ ಲಕ್ಷಣವಾಗಿದ್ದಾಳಲ್ಲ, ಹಾಗಾಗಿ ವಾಣಿ ಅಂದ್ರೆ ನಂಗೆ ಶಾನೆ ಇಷ್ಟ ಕಣಮ್ಮ. ವಾಣಿ ನಂಗೆ ಕೊಟ್ಬಿಡ್ರಮ್ಮ, ರಾಣಿ ಥರ ನೋಡ್ಕೊತೀನಿ. ಕೇಳಿಸ್ಕೊಂಡೇನೆ ಅಮ್ಮಯ್ಯ ವೀಣಾ, ಏನಂತೀಯೇ? ಏನೋ ಅತ್ತೆ, ನಮ್ಮಮ್ಮನ ಕೈಯಲ್ಲಿ ಮಾತಾಡ್ಬೇಕಲ್ಲ. ನಾನು ಏನು ಹೇಳೋಕ್ಕಾಗ್ತೈತಿ ಹೇಳ್ರಿ, ನೀವೇ ಮಾತಾಡ್ರಿ ಅಮ್ಮನ ಕೈಲಿ. ಅದಕ್ಕೆ ನೀವು ಒಂದ್ಸಲ ಮಾತಾಡಿ ನೋಡಿ ಅತ್ತೆ ತವ. ಇಲ್ಲ ನಾನೇ ಮಾತಾಡು ಅಂದರೆ ನಾನು ಮಾತಾಡೋಕೆ ರೆಡಿ. ಅಯ್ಯೋ ಬಾಯಿ ಮುಚ್ಕೊಂಡಿರಲಿ. ಇಲ್ಲ ಬೇಡ ನಾವೇ ಮಾತಾಡ್ತೀವಿ. ನೀವು ಮಾತಾಡೋಕೆ ಹೋದ್ರೆ ಅದು ಸರಿಯಾಗಲ್ಲ.
ಹ್ಞೂ ಹಂಗಾದ್ರೆ ಸಾಯಂಕಾಲನೇ ಹೊರಡ್ತೀರಾ ಊರಿಗೆ? ಏನಕ್ಕಪ್ಪ? ಅದೇ ನಮ್ಮ ಅತ್ತೆ ಜೊತೆ ಮಾತಾಡೋಕ್ಕೆ. ಓಹೋ ಹುಡುಗ ಶಾನೆ ಫಾಸ್ಟ್ ಇರಂಗವನೆ. ಇಲ್ಲ ಇಲ್ಲ, ಒಂದೆರಡು ದಿನ ಮಾತಾಡೋಣಂತೆ. ನೀನು ಮೊದಲು ನಿಮ್ಮ ಮನೆಯಲ್ಲಿ ಮಾತಾಡು. ಈ ಮನೆಯಿಂದ ಒಪ್ಸೋ ಜವಾಬ್ದಾರಿ ನಂದು. ಮೊದಲು ನಿಮ್ಮ ಮನೆನಾಗ ನೀನು ಮಾತಾಡಿ ಒಪ್ಸು. ಸಂಪ್ರದಾಯ ಪ್ರಕಾರ ಹೆಣ್ಣು ನೋಡಕ್ಕೆ ಬನ್ನಿ, ಆಮೇಲೆ ನೋಡೋಣಂತೆ. ಓಹೋ ಹಂಗ. ಹ್ಞೂ ಕಣಪ್ಪ, ಹಾಗೇನೆ ನಮ್ಮ ಸಂಪ್ರದಾಯ ಇರೋದು ಹಂಗೆ. ಶಾಸ್ತ್ರೋಕ್ತವಾಗಿ ಗಂಡಿನ ಮನೆಯವರು ಹೆಣ್ಣಿನ ಮನೆಗೆ ಹೆಣ್ಣು ನೋಡಕ್ಕೆ ಬರಬೇಕು. ನೀನು ನಿಮ್ಮ ಅಪ್ಪ ಅಮ್ಮನ ಒಪ್ಪಿಸ್ಕೊಂಡು ಕರ್ಕೊಂಬ. ನಾನು ಅಷ್ಟರಲ್ಲಿ ವಾಣಿಯವರ ಅಮ್ಮನ ಒಪ್ಪಿಸ್ತೀನಂತೆ. ಹ್ಞೂ ಸರಿ ಕಣಮ್ಮ, ಆಯಿತು. ಸರಿ ನಾನು ಇನ್ನು ಬರಲಾ? ಅಲ್ಲ ಕಣಪ್ಪ, ಇಲ್ಲಿ ಗಂಟೆ ಬಂದು ಮನೆ ಒಳಗಡೆ ಬಾರಪ್ಪ, ಒಂದು ಲೋಟ ಕಾಪಿ ಕುಡ್ಕೊಂಡು ಹೋಗಿ ಅಂತೆ. ಇಲ್ಲ ಕಣಮ್ಮ, ಹೆಣ್ಣು ನೋಡಕ್ಕೆ ಬರ್ತೀವಲ್ಲ ಆವಾಗೆ ಕುಡಿತೀವಂತೆ. ಓಹೋ ಹೌದಾ? ಸರಿ ಕಣಪ್ಪ, ಆಯ್ತು, ಹೋಗ್ಬಿಟ್ಟು ಬಾ. ಸರಿ ಅದಕ್ಕೆ ಹೋಗ್ಬಿಟ್ಟು ಬರ್ತೀನಿ. ವಾಣಿ ನಾನು ಇನ್ನು ಬರಲಾ? ಸರಿ ಆಯಿತು. ಬಿರ್ನೋ ನಿಮ್ಮ ಅಪ್ಪ ಅಮ್ಮನ ಒಪ್ಸು. ಸರಿ ಆಯಿತು. ನೋಡ್ದೇನೆ ವೀಣಾ, ಹುಡುಗ ಪೊಳ್ಳು ಅಂದಲ್ಲ. ಇಲ್ಲ, ಜವಾಬ್ದಾರಿ ಇರೋ ಹುಡುಗನಂಗೆ ಕಾಣಿಸ್ತಾನೆ. ಈಗಿನ ಕಾಲದ ಗಂಡು ಮಕ್ಕಳು ತಮಾಷೆಯಾಗಿರ್ತಾರೆ, ಅದನ್ನೇ ತಪ್ಪು ಅಂತ ತಿಳ್ಕೊಂಡ್ರೆ ಆಯ್ತದ? ಒಂದು ಕೆಲಸ ಮಾಡು, ನಾಳೆ ಬೆಳಿಗ್ಗೆನೆ ನಿಮ್ಮ ಅಮ್ಮನ ಊರಿಗೆ ಹೊರಟು ಬಿಡೋಣ. ಅಲ್ಲೇ ನಿಮ್ಮ ಅಮ್ಮನ ಕೈಲಿ ಮಾತಾಡೋಣಂತೆ. ಅಲ್ಲ ಅತ್ತೆ, ಇವ್ರು ಬೇರೆ MLA ಮನೆಯವರು. ಮೊದಲು ಇವ್ರು ಒಪ್ಲಿರಿ, ಆಮೇಲೆ ಬೇಕಾದ್ರೆ ಅಮ್ಮನ ಹತ್ರ ಮಾತಾಡಿದ್ರೆ ಆಯಿತು. ಅಯ್ಯ, ನೀನು ಈ ಕತೆ ಹೊಡ್ಕೊಂಡೇ ಕುತ್ಕೊಂಡಿರ್ತೀಯ. ಫಸ್ಟ್ ನಡಿ, ನಿಮ್ಮ ಅಮ್ಮನ ಹತ್ರ ಮಾತಾಡೋಣ. ಅವ್ರು ಒಪ್ಪಿಸ್ತೀನಿ ಅಂತ ಹೇಳೋರು ತಾನೆ. ಕಣಕ, ಒಪ್ಪಿಸ್ತಾನೆ ಅವನು. ಫಸ್ಟು ನೀನು ಅಮ್ಮನ ಒಪ್ಸು. ಏನು ಒಪ್ಸೋದೋ ಏನೋ, ನಮ್ಮ ಅಮ್ಮನ ಮೊದಲೇ ಸ್ವಲ್ಪ ಘಾಟಿ. ನಿಜವಾಗ್ಲೂ ಒಪ್ತಾಳ, ಇಲ್ಲಿ ಏನು ಮಾಡ್ತಾಳೆ ಅಂತಲೇ ಗೊತ್ತಿಲ್ಲ. ಅದರಲ್ಲೂ ರಾಜಕಾರಣಿಗಳಂದ್ರೆ ಮೊದಲೇ ಆಗಲ್ಲ. MLA ಸಂಬಂಧ ಬೇರೆ, ಒಪ್ತಾರಾ? ನೋಡೋಣ ನಡಿ ಅಮ್ಮಯ್ಯ, ಪ್ರಯತ್ನ ಪಡೋದ್ರಲ್ಲಿ ಏನು ತಪ್ಪಿಲ್ಲಲ್ಲ. ಸರಿ ಕಣತ್ತೆ, ಆಯಿತು. ನೀವು ಬರ್ತೀರಲ್ಲೇನೋ? ನಾನು ಬರ್ತೀನಂತೆ. ನಾಳೆ ಬೆಳಿಗ್ಗೆ ಹೋಗಿ ಸಂಜೆ ಅಷ್ಟೊತ್ತಿಗೆ ವಾಪಸ್ ಬಂದ್ಬಿಡೋಣ ಮಾತಾಡ್ಕೊಂಡು. ಅಕ್ಕ, ಹಂಗಾದ್ರೆ ನಾನು ನಾಳೆ ಹೊರಡ್ತೀನಂತೆ. ಅದ್ಯಾಕೆ ಇದ್ಬಿಟ್ಟು ಹೋಗಿ ಇನ್ನೊಂದೆರಡು ದಿನ? ಇಲ್ಲ ಕಣಕ್ಕ, ನಂಗೊಂದು ಸ್ವಲ್ಪ ಓದ್ಕೊಳೋದೈತೆ, ನಾನು ಹೋಗ್ತೀನಂತೆ. ಅದೇನು ಓದ್ಕೊಂತ? ಇಲ್ಲೇ ಓದ್ಕ. ಅಯ್ಯೋ, ನನ್ನ ಬುಕ್ಸು ಲ್ಯಾಪ್ಟಾಪ್ ಏನು ತಂದಿಲ್ಲ, ನಾನು ಅಲ್ಲೇ ಹೋಗಿ ಓದ್ಕೊತೀನಿ. ನೀನು ಇದೆಲ್ಲ ತಡೆಗೆ ಹಾಕೊಂಬೇಡ, ಮೊದಲು ಓದೋ ಕಡೆ ಗಮನ ಕೊಡು. ಸರಿ ಅಕ್ಕ, ಆಯಿತು. ನೀನು ಓದಿ ಒಳ್ಳೆ ಕೆಲಸದಲ್ಲಿದ್ದರೆ MLA ಏನೋ ಅವ್ರ ಅಪ್ಪನ ಬರ್ತಾನೆ ನಮ್ಮನೆ ಸಂಬಂಧ ಬೆಳ್ಸೋಕ್ಕೆ. ಅದೇ ನಿನ್ನೇನೋ ಎಕ್ಸಾಮಲ್ಲೆಲ್ಲ ಫೈಲಾದರೆ, ಓಹೋ ಈ ಹುಡುಗಿ ಏನು ದಬ್ಬಾಕೋಳೆ ಅಂತಾರೆ. ಸರಿ ಅಕ್ಕ, ಆಯಿತು. ಸರಿ, ಹಂಗಾದ್ರೆ ನಾನು ಹೋಗ್ಬಿಟ್ಟೆಲ್ಲ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊತೀನಂತೆ. ಸರಿ ಆಯಿತು, ಹೋಗು. ಸರಿ ಅತ್ತೆ, ಆಯಿತು. ನಾನು ಸಾರೆಲ್ಲ ಇವಾಗಲೇ ಮಾಡಿಕ್ಬಿಡ್ತೀನಿ. ತಿರ್ಗಿ ಬೆಳಗ್ಗೆ ಸಾರಿಗೆಲ್ಲ ಮಾಡಿಬಿಟ್ಟು ಹೋಗೋಕ್ಕಾಗಲ್ಲ. ಇನ್ನು ಮನೆಯಾಗಿರೋರ್ಗೆ ಬೇಕಲ್ಲ ಅಡುಗೆ. ಸರಿ ಆಯಿತು, ಹೋಗಿ ಮಾಡಿಕ್ ಹೋಗು. ಮಂಜನ್ನ ಸ್ಕೂಲಿಂದ ಕರ್ಕೊಂಬಂದ್ಬಿಡ್ತೀನಿ, ಆಮೇಲೆ ಮಾಡ್ತೀನಂತ ಅಡುಗೆನ. ಏನು ಬೇಡ, ನಾನು ಹೋಗಿ ಕರ್ಕೊಂಬರ್ತೀನಿ, ನೀನು ಹೋಗಿ ಅಡುಗೆ ಕೆಲಸ ನೋಡ್ಕೋ ಹೋಗು. ನೀವೇ ಹೋಗ್ತೀರ ಹಂಗಾದ್ರೆ? ಸರಿ ಕಣತ್ತೆ, ಆಯಿತು. ಏನು ಮಾಡೋದು ಏನೋ, ಯಾರು ಒಪ್ತಾರೋ ಯಾರು ಒಪ್ಪಲ್ಲೋ ದೇವ್ರಿಗೆ ಗೊತ್ತು. ನಮ್ಮ ವಾಣಿದೊಂದು ಮದುವೆ ಆಗ್ಬಿಟ್ರೆ ನಮ್ಮ ಅಪ್ಪ ಅಮ್ಮನ ಜವಾಬ್ದಾರಿ ಎಲ್ಲ ಕಳ್ದಂಗಾಗಿ ನೆಮ್ಮದಿಯಾಗಿರ್ತಾರೆ. ಹೋಗೋಣ, ಬೇಗ ಬೇಗ ಅಡುಗೆ ಮಾಡ್ಕೊಳ್ಳೋಣ. ನೋಡೋಣ, ನಮ್ಮನ್ನ ಹತ್ರ ಮಾತಾಡಿ ಏನು ಹೇಳ್ತಾರೆ ನೋಡೋಣ.